ನೀವು 10th ಅಥವಾ 12th ಪಾಸ್ ಆಗಿದ್ರೆ ಹುಡುಗರಿರ್ಲಿ, ಹುಡುಗಿಯರಿರ್ಲಿ ಈ ವಿಡಿಯೋ ನಿಮ್ಗಾಗಿ. ಈ ಇಂಡಿಯನ್ ಆರ್ಮ್ ಫೋರ್ಸಸ್ ನಾನ್ ಟೆಕ್ನಿಕಲ್ ರೌಟ್ ಅಪ್ಲೈ ಮಾಡೋದು ಹೆಂಗೆ? ಎಕ್ಸಾಮ್ ಹೆಂಗಿರ್ತಾವ? ಸೆಲೆಕ್ಷನ್ ಪ್ರೋಸೆಸ್ ಹೆಂಗಿರ್ತೈತಿ? ಎಲಿಜಿಬಿಲಿಟಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ಎಲ್ಲವನ್ನು ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ವಾಚ್ ಅಂಟಿಲ್ ದ ಎಂಡ್. ನಿಮ್ಗೆ 5 ಪಾರ್ಟ್‌ನಲ್ಲಿ ಹೇಳಾಕತ್ತೀನಿ. ಯಾವ ಪೋಸ್ಟ್‌ಗಳು ಅವೈಲೇಬಲ್ ಅದಾವ? ಎಲಿಜಿಬಿಲಿಟಿಗೆ ಏನೇನ್ ಬೇಕು? ಸೆಲೆಕ್ಷನ್ ಪ್ರೋಸೆಸ್ ಹೆಂಗಿರ್ತೈತಿ? ಆಮೇಲೆ ಯಾವ ಸಮಯದಲ್ಲಿ ಅಪ್ಲೈ ಮಾಡಿದ್ರ ಇವಕ್ಕೆ ನೀವು ಎಕ್ಸಾಮ್‌ಗೆ ಎಲಿಜಿಬಲ್ ಆಕ್ಕಿರಿ. ಪ್ರಿಪೇರ್ ಹೆಂಗಾಗ್ಬೇಕು? ಇಂಡಿಯನ್ ಆರ್ಮಿ ಒಳಗ ನಾನ್ ಟೆಕ್ನಿಕಲ್ ಎಂಟ್ರೀಸ್ ಮೋಸ್ಟ್‌ಲಿ ಕಮ್ ಅಂಡರ್ ಅಗ್ನಿವೀರ್ ಸ್ಕೀಮ್. ಎಲ್ಲ ಅಗ್ನಿವೀರ್ ಒಳಗ ಬರ್ತಾವ. ಅಗ್ನಿವೀರ್ ಜನರಲ್ ಡ್ಯೂಟಿ ಅಂತ ಹೇಳಿ 10th ಪಾಸ್ ಆಗಿದ್ರೆ ಸಾಕು. ಮತ್ತೆ ಫಿಸಿಕಲಿ ಫಿಟ್ ಇರ್ಬೇಕು. ಅಗ್ನಿವೀರ್ ಕ್ಲರ್ಕ್ ಅಂತ ಬರ್ತಾವ. ಅಥವಾ ಸ್ಟೋರ್ ಕೀಪರ್ ಅಂತ ಹೇಳಿ 12th ಎನಿ ಸ್ಟ್ರೀಮ್ ಪಾಸ್ ಆಗಿರ್ಬೇಕು ನೀವು. ಟ್ರೇಡ್ಸ್‌ಮೆನ್ ಅಂತ ರೋಲ್‌ನು ಬರ್ತಾವ. 8th 10th ಪಾಸ್ ಆಗಿದ್ರು ಸಾಕು. ನೀವೆಲ್ಲಾನು ಅಪ್ಲೈ ಮಾಡಬಹುದು. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನಿರ್ತೈತಿ ನಾರ್ಮಲಿ ಆನ್‌ಲೈನ್ ಎಕ್ಸಾಮ್ ಅಪ್ಲೈ ಮಾಡಬೇಕು. ಫಿಸಿಕಲ್ ಟೆಸ್ಟ್ ಇರ್ತೈತಿ ಮತ್ತೆ ಮೆಡಿಕಲ್ ಟೆಸ್ಟ್ ಇರ್ತೈತಿ. ನೀವು ಇದ್ರಾಗ ಇಂಟ್ರೆಸ್ಟ್ ಇದ್ರೆ ಆರ್ಮಿ ಅಂತ ಟೈಪ್ ಮಾಡ್ರಿ. ನಾ ವೆಬ್‌ಸೈಟ್ ಮತ್ತೆ ಇನ್ನ ಮೋರ್ ಡೀಟೇಲ್ಸ್ ಬೇಕಂತಂದ್ರೆ ನಿಮಗೆ ಕಳಿಸ್ಕೊಡ್ತೀನಿ. ಇಂಡಿಯನ್ ಏರ್ ಫೋರ್ಸ್ ಇದ್ರೊಳಗ ಇಲ್ಲೂ ಅಗ್ನಿವೀರ್ ವಾಯು, ಗ್ರೂಪ್ ವಾಯ್ ಮತ್ತು ಇದ್ರೊಳಗ ಅವಕ್ಕ ನಾನ್ ಟೆಕ್ನಿಕಲ್ ನಾ ಹೇಳಿದ್ನಲ್ಲ ಇದು ನಾನ್ ಟೆಕ್ನಿಕಲ್ದವ್ರಿಗೇನ ಅದ್ರಾಗ ಮತ್ತೆ ಬೇರೆ ಬೇರೆ ಇದಾವ. ಈಗ ನಾವು ಮಾತಾಡೋದು ನಾನ್ ಟೆಕ್ನಿಕಲ್. ಅದ್ರಾಗ ಅಡ್ಮಿನ್, ಅಕೌಂಟ್, ಸ್ಟೋರ್, ಮೆಡಿಕಲ್ ಅಸಿಸ್ಟೆಂಟ್ ಇವೆಲ್ಲ ನೀವು 12th ಪಾಸ್ ಆಗಿದ್ರೆ ಸಾಕು. ಎನಿ ಸ್ಟ್ರೀಮ್ BA ಇರಲಿ, BSc ಇರಲಿ ಎಲ್ಲಾನು ನೀವು ಅಪ್ಲೈ ಮಾಡಬಹುದು. ಇದ್ರೊಳಗೂ ಆನ್‌ಲೈನ್ ಟೆಸ್ಟ್ ಇರ್ತೈತಿ, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರ್ತೈತಿ ಮತ್ತೆ ಮೆಡಿಕಲ್ ಎಕ್ಸಾಮ್ ಇರ್ತೈತಿ. ಇವು ವರ್ಷಕ್ಕೆ 2 ಸಲ ಮೋಸ್ಟ್‌ಲಿ ಬರ್ತಾವು. ನೀವು ಎಕ್ಸಾಮ್ ಕರೀತಾರ ಅವರು. ಏಪ್ರಿಲ್ ಮತ್ತು ಅಕ್ಟೋಬರ್. ಅವ್ರದ್ದು ಎಕ್ಸಾಕ್ಟ್ಲಿ ಯಾವಾಗಂತ ಹೇಳಿ ನೀವು ಅದ್ರದ್ದು ಸೈಟ್ ಒಳಗೆ ಹೋಗಿ ನೋಡ್ರಿ. ನೀವು ಇದ್ರೊಳಗೆ ಇಂಟ್ರೆಸ್ಟ್ ಇದ್ರೆ ನಾ ಇನ್ನೊಂದು ನನ್ನ ಫ್ರೆಂಡ್ ಜೋಡಿ ಏರ್ ಫೋರ್ಸ್ ವೈ ಗ್ರೂಪ್ ಒಳಗೆ ವರ್ಕ್ ಮಾಡಿ ರಿಟೈರ್ ಆಗ್ಯಾರ. ಆ್ಯಂಡ್ ನಾವು ಅವರು ಬ್ಯಾಂಕಲ್ಲಿ ವರ್ಕ್ ಮಾಡಕತ್ತಾರ ಆಫ್ಟರ್ ದ ರಿಟೈರ್ಮೆಂಟ್. ಹಂಗೆ ಅವ್ರ ಬಗ್ಗೆ ನೀವು ಅದ್ರ ಬಗ್ಗೆ ಬೇಕಾಗಿತ್ತಂತಂದ್ರೆ ಅವರ ಕಂಪ್ಲೀಟ್ ವಿಡಿಯೋ ಹೇಗೆ ಜಾಯ್ನ್ ಆದರು, ಹೆಂಗಿತ್ತು, ಅವ್ರ ಏನು ಅದ್ರದ್ದು ಅಡ್ವಾಂಟೇಜ್ ಇತ್ತು, ಅದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡೀನಿ. ನೀವು ಏರ್ ಫೋರ್ಸ್ ಅಂತ ಟೈಪ್ ಮಾಡ್ರಿ. ಅವ್ರದ್ದು ಅನ್‌ಫಿಲ್ಟರ್ಡ್ ವರ್ಷನ್ ನಿಮಗೆ ಲಿಂಕ್ ಕಳಿಸ್ತೀನಿ. ಇನ್ನು ಬರೋನು ಇಂಡಿಯನ್ ನೇವಿ. ಇದ್ರಾಗೂ ನಾನ್ ಟೆಕ್ನಿಕಲ್ ಹೆಂಗೆ. ಈ ನೇವಿ ಒಳಗೆ ನಾರ್ಮಲಿ ಮೆಟ್ರಿಕ್ ರೆಕ್ರೂಟ್ MR ಅಂತಿರ್ತಾರ. ಶೆಫ್, ಸ್ಟೀವರ್ಡ್, ಹೈಜಿನಿಸ್ಟ್ ಇಂಥವ್ರೆಲ್ಲರೂ ಇರ್ತಾರ. ಇವ್ರೂ 10th ಪಾಸ್ ಆಗಿರಬೇಕು. ಮತ್ತು ಏಜಸ್ ಅರೌಂಡ್ 17ರಿಂದ 21 ಇರಬೇಕು. ರಿಟರ್ನ್ ಎಕ್ಸಾಮ್ ಇರ್ತೈತಿ. ಫಿಸಿಕಲ್ ಮತ್ತು ಮೆಡಿಕಲ್ನು ಮಾಡ್ತಾರೆ ಡೆಫಿನೆಟ್ಲಿ. ಎಲ್ಲೇ ಹೋದ್ರೂ ನಿಮಗೆ ಫಿಸಿಕಲ್ ಮತ್ತು ಮೆಡಿಕಲ್ ಇದ್ದೇ ಇರ್ತಾವ. ಇದ್ರದ್ದು ನಿಮ್ಗೆ ನೇವಿ ಬಗ್ಗೆ ಬೇಕಾಗಿತ್ತಂದ್ರೆ ನೇವಿ ಅಂತ ಟೈಪ್ ಮಾಡ್ರಿ. ವೆಬ್ಸೈಟು ಮತ್ತು ಅದರ ಡೀಟೇಲ್ಸ್ನು ಕಳಿಸ್ತೀನಿ. ಇವೆಲ್ಲ ಅಗ್ನಿಪಥ್ ಸರ್ವಿಸ್ ಮುಗಿದ ಬಳಿಕ ನೀವು ಪರ್ಮನೆಂಟ್ ಆಗೋ ಜಾಬ್ಸ್ನು ಚಾನ್ಸಸ್ ಇರ್ತಾವ. ಇಲ್ಲಿ ಸ್ವಲ್ಪ ಆಫೀಸರ್ ಲೆವೆಲ್‌ನು ಹೇಳ್ಕೊಡ್ತೀನಿ. ನಿಮ್ಗೆ ಆಫೀಸರ್ ಲೆವೆಲ್ ಡಿಗ್ರಿ ಎಲ್ಲ ಮಾಡಿ ಮುಗಿಸಿದ್ರಿ ಅಂದ್ರೆ ಆಫೀಸರ್ ಆಗೋ ಚಾನ್ಸಸ್ನು ಇರ್ತಾವ. 3 ಮೇನ್ ಸ್ಟ್ರೀಮ್ ಒಳಗನೆ ಇರ್ತಾವ ನಿಮಗೆ. CDS ಅಂತೇಳಿ UPSCದ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ. FCAT ಅಂತ ಹೇಳಿ ಏರ್ ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್ ಗ್ರೌಂಡ್ ಡ್ಯೂಟಿ ಅಂತ ಹೇಳಿರ್ತೈತಿ. ನಾನ್ ಟೆಕ್ನಿಕಲ್ ನೀವು ಆಫೀಸರ್ ಆಗಿ. ಮತ್ತು ನೀವು NCC ಸ್ಪೆಷಲ್ ಎಂಟ್ರಿ ಫಾರ್ NCC C ಸರ್ಟಿಫಿಕೇಟ್ ಹೋಲ್ಡರ್ಸ್ಗೆ ಅದನ್ನು ಇರ್ತೈತಿ. ಚೆಕ್ ಮಾಡಿ ನೋಡ್ರಿ. ಇವಕ್ಕೆಲ್ಲಕ್ಕೂ ಆಫೀಸರ್ಗೆ ನಾ ಮೊದಲೇ ಹೇಳ್ದಂಗೆ ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕು. ಇವನು ಇಯರ್ಲಿ 2 ಸಲ ಕರೀತಾರ. ಅವ್ರ ಆಫೀಸರ್ ಇದ್ರೊಳಗೆ UPSC ಮತ್ತು FCAT, CDAC ಅಂತೇಳಿ ಈ ವೆಬ್ಸೈಟ್ ಅದಾವ. ಅದ್ರ ಬಗ್ಗೆನೂ ಡೀಟೇಲ್ಸ್ ಎಲ್ಲ ಅದಾವ. ಸಮ್ಮರಿ ಇಂಡಿಯನ್ ನ್ಯಾಷನಲ್ ಅಂತೂ ಇದ್ದೇ ಇರ್ಬೇಕು ನೀವು. ಅಗ್ನಿವೀರಿಗೆ ಏಜ್ ಲಿಮಿಟ್ 17.5 to 21, ಆಫೀಸರ್ಸ್ಗೆ 19ರಿಂದ 24, ಎಜುಕೇಷನ್ 10th 12th ಅಥವಾ ಡಿಗ್ರಿ ಆಗಿರಬೇಕು. ಐಸೈಟ್ 6 or 6/9, ಫಿಟ್ ಬಾಡಿ, ನೋ ಮೇಜರ್ ಇಲ್ನೆಸ್. ಮತ್ತು ಪ್ರಾಸೆಸ್ ಪ್ಯಾಟರ್ನ್, ಸೆಲೆಕ್ಷನ್ ಪ್ರಾಸೆಸ್ ಹೆಂಗಿರ್ತೈತಿ? ಆನ್ಲೈನ್ ಅಪ್ಲೈ ಮಾಡೋದೆಲ್ಲಾನು. ರಿಟರ್ನ್ ಎಕ್ಸಾಮ್ ಮೋಸ್ಟ್ಲಿ GK ಇರ್ತೈತಿ, ಜನರಲ್ ನಾಲೆಡ್ಜ್, ಇಂಗ್ಲೀಷ್, ಮ್ಯಾಥ್ಸ್, ರೀಸನಿಂಗ್. ಫಿಸಿಕಲ್ ಟೆಸ್ಟ್ ಅರೌಂಡ್ 1.5 ಕಿಲೋಮೀಟರ್ ಟು 2 ಕಿಲೋಮೀಟರ್ ಓಡಬೇಕು, ಪುಷಪ್ ಮಾಡಬೇಕು, ಸಿಟಪ್ ಮಾಡಬೇಕು. ಫಿಟ್ನೆಸ್ ಅಂತ ಇರಲೇಬೇಕು. ಯಾಕಂದ್ರೆ ಇದು ನೀವು ನಾನ್ ಟೆಕ್ನಿಕಲ್ಲು ಅಂತಂತಂದ್ರೆ ನೀವು ಸಪೋರ್ಟಿಂಗ್ ಸಿಸ್ಟಮು
ವಾರದ್ದು ಇದ್ದಾಗ ಸಪೋರ್ಟಿಂಗ್ ಸಿಸ್ಟಮ್ ಅವ್ರ ಜೊತೆ ಹೋಗ್ಬೇಕು. ಮೆಡಿಕಲ್ ಟೆಸ್ಟ್ ಅಂತೂ ಇರ್ತಾವ, ಡಾಕ್ಯುಮೆಂಟ್ ಚೆಕ್ ಮತ್ತು ಮೆರಿಟ್ ಲಿಸ್ಟ್ ಮೇಲೆ ಹಾಕ್ತಾರೆ, ಆಮೇಲೆ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಆಫೀಸರ್ಸಿಗೆ SSB ಇಂಟರ್ವ್ಯೂ ಕಂಪಲ್ಸರಿ. ಕಮ್ಯುನಿಕೇಶನ್ ಮತ್ತು ಲೀಡರ್ಶಿಪ್ ಸ್ಕಿಲ್ಸ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ದೊಡ್ಡ ಯೂನಿಟ್ ನಿಮ್ಮ ಕೈಯಾಗ ಕೊಟ್ಟಿರ್ತಾರ ಅಂತಂದ್ರೆ ಆ ಥರದ ಲೀಡರ್ಶಿಪ್ ನೀವು ತೋರಿಸ್ಬೇಕು. ಮತ್ತು ಎಕ್ಸಾಮ್ ಡೇಟ್ಸ್ ನಾರ್ಮಲಿ ಟ್ವೈಸ್ ಅ ಇಯರ್ ಇರ್ತಾವ. ಇದ್ರ ಎಕ್ಸಾಕ್ಟ್ ಡೀಟೇಲ್ಸ್ ಅವ್ರ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ರಿ. ನನಗೆ ಗೊತ್ತಿರುವಂಗೆ ಆರ್ಮಿಗೆ ಮಾರ್ಚ್ ಒಳಗೆ, ಜನವರಿಯಿಂದ ಮಾರ್ಚ್ ಒಳಗೆ, ಆಗಸ್ಟಿಂದ ಅಕ್ಟೋಬರ್ ಒಳಗೆ ಕರೀತಾರೆ. ಏರ್ಫೋರ್ಸ್ದವ್ರಿಗೆ ಏಪ್ರಿಲ್ ಒಳಗೆ ಮತ್ತು ಅಕ್ಟೋಬರ್ ಒಳಗೆ ಕರಿಬಹುದು. ನೇವಿ ಒಳಗೆ ಫೆಬ್ರವರಿ ಮತ್ತು ಸೆಪ್ಟೆಂಬರ್ದಾಗ ಕರಿಬಹುದು. ರಿಮೈಂಡರ್ಸ್ ಇಟ್ಕೋರಿ, ಯಾವಾಗಲೂ ಎಕ್ಸಾಮ್ ಡೇಟ್ಸ್ನ ರಿಮೈಂಡರ್ಸ್ ಹಾಕೋರಿ. ಮತ್ತು ಒನ್ಲಿ ಅಫಿಷಿಯಲ್ ವೆಬ್ಸೈಟ್ ಒಳಗೆ ನೋಡ್ರಿ. ಬಹಳ ಮಂದಿ ಅದನ್ನ ಇವ್ರ ಕಡೆ ಎಲ್ಲ ಹೋಗಿ ಮೋಸ ಹೋಗ್ತಾರ. ಟೇಕ್ ಪ್ರಿಕಾಷನರಿ ಮೇಜರ್ಸ್ ಅಫಿಷಿಯಲ್ ವೆಬ್ಸೈಟ್ ಒಳಗನ ಅಪ್ಲೈ ಮಾಡ್ರಿ. ಯಾಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರಿಪ್ರೇಷನ್ನು ನೀವು ಫೋಕಸ್ ಆಗಿ ಮಾಡ್ತೀನಿ ಅಂತಂತಂದ್ರೆ ಒಂದು 3 ರಿಂದ 4 ತಿಂಗಳು ಬೇಕು. ಮತ್ತು ಈಗ ಒಂದಿಷ್ಟು ಟ್ರೈನಿಂಗ್ ಯೂನಿಟ್ಸ್ ಅದಾವ ಬೈ ಸಮ್ ಆಫ್ ದ ಓಲ್ಡ್ ಆಫೀಸರ್ಸ್. ಅವ್ರಿಗೆ ಏನು ಅನ್ನೋದು ಗೊತ್ತಿರ್ತೈತಿ. ಸೊ ಗೋ ವಿಸಿಟ್ ದೆಮ್, ಅಂಡರ್ಸ್ಟ್ಯಾಂಡ್ ದೆಮ್. ಇಫ್ ಯು ಕ್ಯಾನ್ ಅಫೋರ್ಡ್ ಅದನ್ನೆಲ್ಲ ಮಾಡ್ರಿ. ಡಾಕ್ಯುಮೆಂಟ್ಸ್, ಮಾಸ್ ಕಾರ್ಡ್, ಆಧಾರ್ ಕಾರ್ಡ್, ಫೋಟೋಸ್ ಇವೆಲ್ಲ ಬೇಕಾಗ್ತಾವ. ಸ್ಟಡಿ ಬೇಸಿಕ್ ಇಂಗ್ಲೀಷ್ ಇರಬೇಕು, GK ರೀಸನಿಂಗ್ ಇರಬೇಕು. ಫಿಟ್ನೆಸ್ ಅಗೇನ್ ಮಾತಾಡಿದ್ವಿ ಅದ್ರ ಬಗ್ಗೆ. ನಾರ್ಮಲಿ ಇದಕ್ಕೆ ಏನೇನು ಕ್ವಶನ್ ಕೇಳ್ತಾರಪ್ಪ ಅಂತಂದ್ರೆ, ವುಮೆನ್ ಅಪ್ಲೈ ಮಾಡ್ಬೋದಾ ಇವಕ್ಕೆ ಅಂತಾರೆ. ಎಸ್, ನೀವು ನೋಡಿದ್ರಿ ಮೊನ್ನೆ ಆಪರೇಷನ್ ಸಿಂಧೂರ್ ಒಳಗೆ ವುಮೆನ್ನ ನಮ್ಮ ಆಪರೇಷನ್ಸನ್ನ ಹ್ಯಾಂಡಲ್ ಮಾಡಿದರು. ಡೆಫಿನೆಟ್ಲಿ ವುಮೆನ್ ಆರ್ ಇನ್ವಾಲ್ವ್ಡ್. ಎಷ್ಟು ಪಾಸ್ ಆಗಿರ್ಬೇಕಂತ ಹೇಳಿರ್ತೈತಿ. 10th ಪಾಸ್ ಆಗಿರಬೇಕು. ಮತ್ತು ಒಂದಿಷ್ಟು 8th ಪಾಸ್ ಆಗಿದ್ದು ರೋಲ್ಸ್ ಅವ, ಬಟ್ ಅವು ಎಷ್ಟದಾವ ಅಂಥೇಳಿ ಆ ಸೈಟ್ ಒಳಗೆ ಹೋಗಿ ನೋಡಬೇಕು. ಮೆಡಿಕಲ್ ರಿಜೆಕ್ಟ್ ಆದರೆ ಮತ್ತೆ ಅಪ್ಲೈ ಮಾಡ್ಬೋದೇನ್ರಿ ಅಂತ ಕೇಳ್ತಾರೆ ಲಾಟ್ ಆಫ್ ಪೀಪಲ್. ಎಸ್, ರೀಚೆಕ್ಕಿಗೆ ನೀವು ಅಪ್ಲೈ ಮಾಡ್ಬೋದು, ಬೇರೆ ಕಡೆ ಹಾಕಿ, ಮತ್ತು ನಿಮ್ಗೊಂದು ಸ್ವಲ್ಪ ಟೈಮನ್ನು ಕೊಡ್ತಾರೆ. ಲಾಟ್ ಆಫ್ ಟೈಮ್ ಐ ಹ್ಯಾವ್ ಸೀನ್. ಮತ್ತು ಆಫೀಸರ್ಸ್ ವಾಪಸ್ ಹೋಗಿದ್ದಾರೆ. ಇಂಗ್ಲೀಷ್ ಎಕ್ಸಾಮ್ ಹೆಂಗಿರ್ತೈತಿ, ನಾವು ಭಾಳ ಮಂದಿಗೆ ಇಂಗ್ಲೀಷ್ ಗೊತ್ತಿರಂಗಿಲ್ಲ, ಹಿಂಗೆ ಅಂತ ಹೇಳಿ ನಮ್ಮ ನಾರ್ತ್ ಕರ್ನಾಟಕದವರೆಲ್ಲ ಅಂತಿರ್ತಾರೆ. ಬಟ್ ಇಂಗ್ಲೀಷ್ ಈಸಿ ಇರ್ತೈತಿ, ಬಟ್ ಪ್ರಿಪ್ರೇಷನ್ ಅಂತೂ ಬೇಕು. ಎಲ್ಲರೂ ಈಗ ಭಾಳ ಇಂಗ್ಲೀಷ್ ಎಲ್ಲ ಅಲ್ಲಿ ಇಲ್ಲೆಲ್ಲ ಕಲಿಯಾಕತ್ತೀವಿ, ಬಟ್ ಇಂಗ್ಲೀಷ್ ಎಕ್ಸಾಮ್ ಈಸಿ ಇರ್ತೈತಿ. ಅಫಿಷಿಯಲ್ ವೆಬ್ಸೈಟ್ ಅಗೇನ್ ಒಂದ್ಸರಿ ಹೇಳಾಕತ್ತೀನಿ, ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿರಿ. ನೀವು ಯಾವುದೇ ಫೋರ್ಸ್ ಜಾಯಿನ್ ಆಗ್ಬೇಕಂತಂತಂದ್ರೆ ನಿಮ್ಮ ಆ್ಯಟಿಟ್ಯೂಡ್ ಭಾಳ ಇಂಪಾರ್ಟೆಂಟ್ ಐತ್ರಿ. ಇವತ್ತಿಂದನೇ ಸ್ಟಾರ್ಟ್ ಮಾಡಿರಿ, ಫಿಟ್ ಇರ್ರಿ, ಅಪ್ಲೈ ಮಾಡಿರಿ. ಡ್ರೀಮ್ ಬಿಗ್. ಅಪ್ಲೈ ಮಾಡ್ಬೋದು. ಇವೆಲ್ಲನೂ ಈಗ ಈಸಿ ಆಗ್ಯಾವ. ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗ್ತೀನಿ ಅನ್ನೋದು ಕಾಮೆಂಟ್ಸ್ ಒಳಗೆ ಹಾಕ್ರಿ. ನಾ ಮತ್ತೆ ಬೇಕಂತಂದ್ರೆ ಒಂದಿಷ್ಟು ನಾನು ಓದಿದ ಸೈನಿಕ್ ಸ್ಕೂಲ್, ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಆಫೀಸರ್ಸ್ ಅದಾರ ಅಥವಾ ರಿಟೈರ್ಡ್ ಆಫೀಸರ್ಸ್ಗೆ ಕರೆದು ಇಲ್ಲಿ ಇಂಟರ್ವ್ಯೂ ಮಾಡಿ ನಿಮ್ಗೆ ಇದ್ದಿದ್ದ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡ್ತೀನಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾನು ಅಗ್ರಿ ಕೋರ್ಸ್ ಅದಕ್ಕೆ ಹೆಂಗೆ ಜಾಯ್ನ್ ಆಗಬೇಕು, ಏನು ಮಾಡಬೇಕು ಅಂಥೇಳಿ ಮಾತಾಡ್ತೀನಿ. ನಿಮ್ಗೆ ಲೈಕ್ ಆದಲ್ಲಿ ಶೇರ್ ಮಾಡಿರಿ. ಮತ್ತು ನಿಮ್ಮ ಸಪೋರ್ಟ್ ಈಸ್ ಆಲ್ವೇಸ್ ಗುಡ್. ಪ್ಲೀಸ್, ಥ್ಯಾಂಕ್ ಯು. ನಾನು ರವಿ ಬೋರ್ಗಲ್. ನಾನು ಒಂದು ವಿಶೇಷ ನಂಬಿಕೆ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಮುಂದಿನ ಹೆಜ್ಜೆ ಧೈರ್ಯವಾಗಿ ತಗೊಳ್ಬೇಕಂದ್ರೆ ಒಂದು ಇನ್ಸ್ಪಿರೇಷನ್, ಪ್ರೇರಣೆ ಬೇಕು. ಅದಕ್ಕಾಗಿ ನಾನು ಇಂತಹ ಹೆಜ್ಜೆಗಳನ್ನು ಈಗಾಗಲೇ ಇಟ್ಟಿರುವ ವ್ಯಕ್ತಿಗಳು ಅವರ ಜೊತೆಗೆ ಡೀಟೇಲ್ ಆಗಿ ಮಾತಾಡ್ತೇನೆ. ಯಾಕಂದರೆ ಈ ಕಂಟೆಂಟಿಂದ ಯಾವುದಾದ್ರೂ ಒಬ್ಬರು ಮುಂದಿನ ಹೆಜ್ಜೆನ ಸುಲಭವಾಗಿ ತಗೋಬಹುದು. ಈ ಎಲ್ಲ ಕಂಟೆಂಟನ್ನು ಕನ್ನಡದಲ್ಲಿಯೇ ಮಾಡ್ತೀನಿ. ಆದರೆ ಇದನ್ನು ಮುಂದೆ ತರೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸೊ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.